ಹಾಯ್ ಎವ್ರಿವಾನ್ ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಮುಖ್ಯವಾಗಿ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ. ಅದೇನಂತ ಹೇಳಿದರೆ, ವಾಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ 1 or 2 ಡೇಸಲ್ಲಿ ನಿಮಗೇನಾದರೂ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂದರೆ ನಂತರ ಆ್ಯಕ್ಚುಲಿ ಸಿಲ್ ಲೆವೆಲ್ ಕಂಪ್ಲೀಟ್ ಆಗಿದ ತಕ್ಷಣ ಮಾಡೋಕ್ಕೆ ಹೋದರೆ ಇಲ್ಲಿ ಆ್ಯಕ್ಚುಲಾಗಿ ಪ್ರಾಬ್ಲಮ್ ಆಗುತ್ತೆ. ಏನಂದರೆ ಟೈಮ್ ವೇಸ್ಟ್ ಆಗೋದ್ರ ಜೊತೆಗೆ ಇಲ್ಲಿ ಮೆಟೀರಿಯಲ್ ವೇಸ್ಟ್ ಆಗುತ್ತೆ, ಹಾಗೆ ರೀವರ್ಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನೀವು ಪ್ಲ್ಯಾನ್ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಅಪ್ರೂವ್ ಮಾಡಿರ್ತೀರಲ್ವ, ಬಟ್ ನೀವಿಲ್ಲಿ ಡೈರೆಕ್ಟಾಗಿ ಹೋಗಿ ವಾಲ್ ಕನ್ಸ್ಟ್ರಕ್ಟ್ ಆದಾಗ ನೋಡಿದಾಗ ಕೆಲವೊಂದು ಸಾರಿ ಅನಿಸುತ್ತೆ ಸಣ್ಣ ಪುಟ್ಟ ಚೇಂಜಸ್ ಬೇಕು ಅಂತ. ಯಾಕಂದರೆ ಕಿಚನ್ ಅಥವಾ ಬೆಡ್ರೂಮ್, ನಂತರ ಹಾಲ್, ಹಾಗೆ ಬಾತ್ರೂಮ್ ಏನಾದರೂ ನಿಮಗೆ ಸ್ಪೇಸ್ಗೋಸ್ಕರ ಸಣ್ಣ ಪುಟ್ಟ ಚೇಂಜಸ್ನ ಮಾಡ್ಕೋಬೋದು. ಈ ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ಕಂಪನಿಲಿ ಇದಕ್ಕೆ ಅವಕಾಶ ಕೊಡ್ತೀವಿ. ಯಾವುದೇ ಥರ ನಾವು ಎಕ್ಸ್ಟ್ರಾ ಚಾರ್ಜಸ್ನ ಇದಕ್ಕೆ ಅಪ್ಲೈ ಮಾಡಲ್ಲ. ಮತ್ತು ವಾಸ್ತು ಬಗ್ಗೆ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಏನಾದರೂ ನಿಮಗೆ ಆ ಟೈಮಲ್ಲಿ ಅನಿಸಿದ್ರು ಕೂಡ ಮಾಡ್ಕೋಬೋದು. ನೋಡಿ, ಇದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾವು ಬಳಸ್ತಾ ಇರುವಂಥದ್ದು ಡಬಲ್ ಪ್ರೆಸ್ಡ್ ಸಿಮೆಂಟ್ ಬ್ಲಾಕ್ಸ್. ಇದನ್ನು ಆ್ಯಕ್ಚುಲಾಗಿ ಲೋಡ್ ಬೇರಿಂಗ್ ಹಾಗೆ ನಾನ್ ಲೋಡ್ ಬೇರಿಂಗ್ ವಾಲ್ಸ್ಗೆ ಬಳಸ್ತೀವಿ. ನಂತರ ಇದರ ಒಂದು ಸ್ಟ್ರೆಂತ್ ಮತ್ತು ಡ್ಯೂರಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ಸೈಡೆಲ್ಲ ಆ್ಯಕ್ಚುಲಿ ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಆ್ಯಕ್ಚುಲಿ 4 ಇಂಚ್ ಸಿಮೆಂಟ್ ಬ್ಲಾಕ್ಸ್ನ ಬಳಸ್ತೀವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನೋಡಿ, ನಾವು ವಾಲ್ ಕನ್ಸ್ಟ್ರಕ್ಟ್ ಮಾಡುವಾಗ ನೋಡಿ ಕ್ಲೀನಾಗಿ ಅದನ್ನು ಮೆಜರ್ ಮಾಡಿಕೊಂಡು ಎಷ್ಟು ಒಂದು ಡಿಸ್ಟೆನ್ಸಲ್ಲಿ ಬ್ರಿಕ್ಸ್ನ ಇಟ್ಬಿಟ್ಟು ನೋಡಿ ಅಷ್ಟು ಪಕ್ಕಾ ಅದನ್ನು ಚೆಕ್ ಮಾಡಿನೇ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ನೀವು ಸೈಟ್ ಇಂಜಿನಿಯರ್ ಜೊತೆ ಚರ್ಚೆ ಮಾಡಿಬಿಟ್ಟು ಪ್ರತಿಯೊಂದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿಸ್ಕೊಂಡ್ರೆ ನಿಮ್ಮ ಒಂದು ಬಿಲ್ಡಿಂಗಿಗೆ ಗುಡ್ ಫಿನಿಶಿಂಗ್ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹಿಟ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹೆಚ್ಚು ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್. ಬಾಯ್ ಬಾಯ್.